ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ಇವತ್ತು ನಮ್ಮ UK ಸ್ಟೈಲಲ್ಲಿ ಬದನೆಕಾಯಿ ಎಣ್ಗಾಯಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಆಯಿತಾ? ಸೂಪರಾಗಿರುತ್ತೆ, ಟೇಸ್ಟ್ ಮಾತ್ರ. ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಅರ್ಧ kg ಬದನೆಕಾಯಿ ಇದೆ, ಆಮೇಲೆ 1 ಟೊಮೆಟೊ, ಆಮೇಲೆ ಶೇಂಗಾ, 1 ಬಟ್ಲ ಶೇಂಗಾ ಇದೆ, ಸ್ವಲ್ಪ ಕಮ್ಮಿ, ಆಮೇಲೆ ಜೀರಿಗೆ, ಸಾಸಿವೆ, ಎಣ್ಣೆ, ಉಪ್ಪು, ಅರಿಶಿಣ ಪುಡಿ, ಖಾರದ ಪುಡಿ, ಇಷ್ಟೇ ಬೇಕಿರೋದು ಐಟಮ್. ಹಾಗೆ ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ. ಒಂದು ಪ್ಯಾನ್ ಇಟ್ಕೊಂಡು ಫಸ್ಟು ಶೇಂಗಾನ ಬಿಸಿ ಮಾಡ್ಕೊಂಬಿಡೋಣ ಆಯಿತಾ? ಎಲ್ಲ ಚೆನ್ನಾಗಿ ಕೆಂಪದಾಗಿ ಹುರ್ಕೊಂಬಿಡೋಣ. ಆಮೇಲೆ ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಅದರದ್ದೆಲ್ಲ ಸಿಪ್ಪೆ ತಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಬಿಡೋಣಂತೆ. ಒಂದು ಸಾರಿ ಖಂಡಿತ ಟ್ರೈ ಮಾಡಿ ನೋಡಿ ಆಯಿತಾ? ಟೇಸ್ಟ್ ಸೂಪರಾಗಿರುತ್ತೆ. ಆಮೇಲೆ ಇನ್ನೊಂದು ಸಣ್ಣ ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಅಂತ. ಉಪ್ಪು ಹಾಕ್ಕೊಂಡು ಆಮೇಲೆ ಬದನೆಕಾಯಿ ಎಲ್ಲ ಕಟ್ ಮಾಡ್ಕೊಳ್ಳೋಣ. ಬದನೆಕಾಯಿನ 4 ಭಾಗವಾಗಿ ಕಟ್ ಮಾಡ್ಕೊಳ್ಳೋಣ. ಅಲ್ಲಿ ನೋಡ್ತಾ ಇರ್ಬೋದು, ಒಬ್ಬೊಬ್ಬರು ಬೇರೆ ಬೇರೆ ಥರ ಎಲ್ಲ ಕಟ್ ಮಾಡ್ತಾರೆ. ನಾನು 4 ಭಾಗ ಮಾಡಿದ್ದೀನಲ್ಲ, ಒಬ್ಬೊಬ್ಬರು 6 ಭಾಗ ಅಥವಾ 8 ಭಾಗ ಮಾಡೋರು ಇದ್ದಾರೆ. ಬಟ್ ಅಷ್ಟೆಲ್ಲ ಮಾಡೋದಕ್ಕಿಂತ 4 ಭಾಗ ಚೆನ್ನಾಗಿರೋದು ಆಯಿತಾ? ಹುಳ ಎಲ್ಲ ಇರುತ್ತೆ, ನೋಡ್ಕೊಂಡು ಕಟ್ ಮಾಡಿ ಆಯಿತಾ? ಹುಳ ಜಾಸ್ತಿ ಇರುತ್ತೆ ಬದನೆಕಾಯಿಲೆಲ್ಲ, ನೋಡ್ಕೊಂಡು ಕಟ್ ಮಾಡಿ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ, ಖಂಡಿತ ಟ್ರೈ ಮಾಡಿ ನೀವು. ಒಬ್ಬೊಬ್ರು ಏನು ಮಾಡ್ತಾರೆ, ಈ ಕಡ್ಡಿ ಸಮೇತ ಹಾಕ್ಬಿಡ್ತಾರೆ ಆಯಿತಾ? ಇದೆಯಲ್ಲ ಕಡ್ಡಿ, ಈ ಕಡ್ಡಿ ಸಮೇತ ಹಾಕ್ತಾರೆ. ಇಲ್ಲಪ್ಪ ಅಂದರೆ ಅರ್ಧ ಕಡ್ಡಿ ಹಾಕ್ತಾರೆ. ಹಾಗೆ ತೋರಿಸ್ತೀನಿ ಯಾವ ಥರ ಅಂತ. ನೋಡಿ, ಹುಳ ಎಲ್ಲ ಇರುತ್ತೆ, ನೋಡಬೇಕಾದ್ರೆ ಸರಿಯಾಗಿ ಗಮನ ಕೊಟ್ಟು ಕಟ್ ಮಾಡಿ ಆಯಿತಾ? ನೋಡಿ, ನಾವು 4 ಭಾಗ ಮಾಡಿ ಹಾಕೋದಕ್ಕಿಂತ ನೋಡಿ ನೋಡಿ ಕಟ್ ಮಾಡ್ಬೇಕು. ನೋಡಿ, ಒಳಗಡೆ ಎಲ್ಲ ಹುಳ ಎಲ್ಲ ಇರುತ್ತೆ, ತೆಗೆದುಬಿಡ್ಬೇಕು ಅದನ್ನೆಲ್ಲ. ಪೀಸಾಗಿ ಮಾಡಿದ್ರೆ ಅಷ್ಟು ಕಾಣಿಸಲ್ಲ, 1 ಭಾಗ ಮಾಡಿದ್ರೆ ಕಾಣಿಸಲ್ಲ. 4 ಭಾಗ ಮಾಡ್ತೀವಲ್ಲ, ಅವಾಗ ಏನಾದರೂ ಹುಳ ಇದ್ದರೆ ಕಾಣಿಸುತ್ತೆ. ಒಬ್ರೇನು ಮಾಡ್ತಾರೆ, ಡೈರೆಕ್ಟ್ ಇಷ್ಟೇ ಕಟ್ ಮಾಡಿ ಹಾಕ್ತಾರೆ, ಇಲ್ಲಾಂದರೆ ಅರ್ಧ ಕಡ್ಡಿ ಮಾತ್ರ ಕಟ್ ಮಾಡ್ತಾರೆ, ಇಷ್ಟು ಹಾಕ್ತಾರೆ. ಇದು 2 ದಿನ ಆಗಿತ್ತು ಬದನೆಕಾಯಿ ಮಾಡ್ಬೇಕಂದ್ರೆ ಆಗೇ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಬಾಡಿದೆ, ಹಾಗಾಗಿ ನಾನು ಕಡ್ಡಿ ಹಾಕ್ತಾ ಇಲ್ಲ. ಕಡ್ಡಿ ಹಾಕ್ತಾ ಇಲ್ಲ. ಇದು ಕಟ್ ಮಾಡಬೇಕಾದ್ರೇ ಹುಳ ಇದೆ ನೋಡ್ರಿ, ಕಟ್ ಮಾಡೋದೇ ಬೇಡ, ಅದು ತಿಂತೈತೆ ನೋಡಿ. ಬದನೆಕಾಯಲ್ಲಿ ತುಂಬ ವೆರೈಟೀಸ್ ಮಾಡ್ತಾರೆ ಆಯಿತಾ? ಕಟ್ ಮಾಡಿನೂ ಮಾಡ್ತಾರೆ, ಆಮೇಲೆ ಕಡಲೆ ಬೀಜ ಅಲ್ಲ ಅಂದರೆ ಶೇಂಗಾ ಅಲ್ಲ, ಮತ್ತು ಕೊಬ್ಬರಿ ಎಲ್ಲ ಹಾಕಿ ಮಾಡ್ತಾರೆ, ಆಮೇಲೆ ಅದೇ ಹಸಿಮೆಣ್ಸಿನ್ಕಾಯಿ ಅದು ಹಾಕಿ ಮಾಡ್ತಾರೆ. ತುಂಬ ವೆರೈಟಿ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡೋದು ಕಮ್ಮಿ ನಾವು. ತುಂಬ ಹುಳನೇ ಜಾಸ್ತಿ ಇದೆ. ಕಟ್ ಮಾಡಿರೋದೆಲ್ಲ ಆಯ್ತು, ಇದ್ರಲ್ಲಿ ಹಾಕಿದ್ದೀನಿ ನೋಡಿ. ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಯಾಕೆ ಹಾಕೋದಂದರೆ ತುಂಬ ಹೊತ್ತು ಬಿಟ್ಬಿಟ್ರೆ ಕೈ ಆಗಿಬಿಡುತ್ತೆ ಆಯಿತಾ? ಬದನೆಕಾಯಿ ಎಲ್ಲ ಕೈ ಆಗಿಬಿಡುತ್ತೆ, ಆಮೇಲೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಅದಕ್ಕೆ ಉಪ್ಪು ಹಾಕಿ ಇಡಬೇಕು ಯಾವಾಗಲೂ. ಬದನೆಕಾಯಿ ಕಟ್ ಮಾಡ್ತೀವಲ್ಲ, ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಇಟ್ಬಿಡಬೇಕು. ನೋಡಿ ಎಷ್ಟು ಹುಳ ಬಂದಿದೆ ಅಂದರೆ, ಸ್ವಲ್ಪ ಒಂದೊಂದು ಬ್ಲ್ಯಾಕ್ ಆಗಿದೆ, ಒಂದೊಂದು ಹುಳ ಇದೆ, ಹಾಗಾಗಿ ಅದಿಷ್ಟು ವೇಸ್ಟು. ಟೊಮೊಟೊ ಅಂದರೆ ಒಬ್ಬೊಬ್ರು ಏನು ಮಾಡ್ಕೊತಾರೆ, ಈರುಳ್ಳಿನೇ ಹಾಕ್ತಾರೆ, ಅದು ನಡೆಯುತ್ತೆ. ಸ್ವಲ್ಪ ಈರುಳ್ಳಿ ಕಮ್ಮಿ ಹಾಕ್ತೀವಿ, ಅಂದರೆ ಬದನೆಕಾಯಿ ಕಮ್ಮಿ ಇತ್ತಪ್ಪ ಅಂತಂದರೆ ಈರುಳ್ಳಿ ಯೂಸ್ ಮಾಡೋದು ನಾನು, ಇಲ್ಲಾಂದರೆ ಯೂಸ್ ಮಾಡಲ್ಲ. ಇವಾಗ ಟೊಮೊಟೊ ಹೆಂಗೆ ಬದನೆಕಾಯಿ ಒಳಗಡೆ ಹಾಕ್ತೀವಿ, ಸೇಮ್ ಈರುಳ್ಳಿ ಹಾಕೋದು. ಅವಾಗ 1-2-3 ಜಾಸ್ತಿ ಹಾಕ್ಬಿಡ್ತೀನಿ. ಬದನೆಕಾಯಿ ಕಮ್ಮಿ ಇತ್ತಂದರೆ ಹಾಗೆ ಮಾಡ್ತೀನಿ. ಇಲ್ಲಪ್ಪ ಬದನೆಕಾಯಿ ಜಾಸ್ತಿ ಇದೆ ಅಂದರೆ ಹಾಕಲ್ಲ. ಆಮೇಲೆ ಅದು ಇದು ಮಸಾಲೆನೂ ಹಾಕಬಾರ್ದು ಜಾಸ್ತಿ, ಸುಮ್ಮನೆ ಸಿಂಪಲಾಗಿ ಮಾಡಬೇಕು, ಟೇಸ್ಟಿಯಾಗಿರ್ಬೇಕು. ಹಾಗೆ ಇದನ್ನು ಒಂದು ಸೈಡಿಗೆ ಇಟ್ಕೊಂಡ್ಬಿಡೋಣ. ಒಳಗಡೆ ಇಟ್ಟಿದ್ವಲ್ಲ, ಇದನ್ನು ಒಂದು ಪ್ಲೇಟಲ್ಲಿ ತಗೊಂಡ್ಬಿಡೋಣ. ಇವಾಗ ತಕ್ಕೊಂಡ್ಮೇಲೆ ಬೇಗ ಇದು ಮಾಡಿಬಿಡ್ಬೇಕು, ಇಲ್ಲಪ್ಪ ಅಂದರೆ ಕಲರ್ ನೋಡಿ ಹೇಗಾಗಿದೆ ನೀರಿಂದು. ಇನ್ನೊಂದು ಪ್ಲೇಟ್ ತೊಗೊಳ್ಳೋಣ. ಇವಾಗ ಮಿಕ್ಸಿಗೆ ಹಾಕ್ಕೊಂಡಲ್ಲ,
ಶೇಂಗಾ ಪುಡಿ ಅದು ಹಾಕ್ಕೊಳ್ತಾ ಇದ್ದೀನಿ, ಎಷ್ಟು ಬೇಕೋ ಅಷ್ಟು. ಆಮೇಲೆ ಖಾರದ ಪುಡಿ, ನೆಕ್ಸ್ಟು ಅರಿಶಿನ ಪುಡಿ, ಆಮೇಲೆ ಉಪ್ಪು. ಸ್ವಲ್ಪ ಖಾರ ಕಮ್ಮಿ ಅನ್ನಿಸ್ತು, ಹಾಗಾಗಿ ಇನ್ನು ಸ್ವಲ್ಪ ಖಾರ ಹಾಕ್ಕೊಳ್ಳೋಣ ಈಗ. ಒಂದು ಮಿಕ್ಸ್ ಮಾಡೋಣ. ಸ್ವಲ್ಪ ಇದ್ರೊಳಗಡೆ ಜೀರಿಗೆ ಸಾಸಿವೆ ಬಿದ್ದೋಯ್ತು, ಏನಾಗಲ್ಲ ಆಯಿತಾ. ಆಮೇಲೆ ಸ್ವಲ್ಪ ಎಣ್ಣೆ. ಆಮೇಲೆ ಒಬ್ಬೊಬ್ರು ಏನು ಮಾಡ್ತಾರೆ, ಇವಾಗ ಎಣ್ಣೆ ಹಾಕಿದ್ನಲ್ಲ ಇದೆಲ್ಲ ಕಲಿಸ್ಕೊಳ್ಳೋದು ಫುಲ್ಲು ಎಣ್ಣೆಲೇ ಕಲಿಸ್ಕೊಂಡ್ಬಿಡ್ತಾರೆ. ನಾನು ಹಂಗಲ್ಲ, ಸ್ವಲ್ಪ ಎಣ್ಣೆ ಆಮೇಲೆ ಸ್ವಲ್ಪ ನೀರು ಆಯಿತಾ. ಫುಲ್ ಜಾಸ್ತಿ ನೀರು ಹಾಕ್ಕೋಬೇಡಿ, ಫುಲ್ ನೀರು ಹಾಕೋಗ್ಬಿಟ್ರೆ ಆಮೇಲೆ ಕಷ್ಟ ಆಗುತ್ತೆ, ತುಂಬಕ್ಕೆಲ್ಲ ಬರಲ್ಲ. ಸ್ವಲ್ಪ ಹಾಕ್ಕೊಳ್ಳಿ. ಅದೇನಂದರೆ ಆಮೇಲೆ ಎಣ್ಣೆ, ಇದರಲ್ಲೂ ಎಣ್ಣೆ, ಆಮೇಲೆ ಶೇಂಗಾದಿಂದ ಎಣ್ಣೆ ಫುಲ್ ಜಾಸ್ತಿ ಆಗೋಗ್ಬಿಡುತ್ತೆ. ಬದನೆಕಾಯಿ ಒಂದೊಂದೇ ತೊಗೊಳ್ಳೋದು, ಜಸ್ಟ್ 4 ಭಾಗ ಮಾಡಿರ್ತೀವಲ್ಲ, ಸೆಂಟ್ರಲ್ಲಿ ಇಡೋದು ಆಯಿತಾ. ಇಷ್ಟು ಕಾಣಿಸ್ತಾ ಇದೆ ಅನ್ಕೋತೀನಿ. ಇವೆಲ್ಲ ಏನಿದೆ ಸೇಮ್ 4 ಭಾಗ ಮಾಡೋದು, ಸೆಂಟ್ರಲ್ಲಿ ಸ್ವಲ್ಪ ಇಡೋದು, ಪ್ರೆಸ್ ಮಾಡೋದು ಅಷ್ಟೇ. ತುಂಬ ಸಿಂಪಲ್ಲಾಗಿ ಟೇಸ್ಟು ಹಾಗೆ ಇರುತ್ತೆ. ಈ ಚಪಾತಿಗಿಂತ ರೊಟ್ಟಿನಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಆಯಿತಾ. ಕಡಕ್ ರೊಟ್ಟಿ ಆಗಿರ್ಬೋದು ಅಥವಾ ಬಿಸಿ ರೊಟ್ಟಿ ಆಗಿರ್ಬೋದು, ಎಲ್ಲ ಸೇಮ್. ಆಮೇಲೆ ಕಟ್ ಮಾಡಿನೂ ಜಾಸ್ತಿ ಮಾಡ್ತಾರೆ, ಏನಾದರೂ ಮದುವೆ ಫಂಕ್ಷನ್ನು ಅಥವಾ ಏನಾದರೂ ಫಂಕ್ಷನ್ ಇರುತ್ತಲ್ಲ, ಕಟ್ ಮಾಡೋದು ಜಾಸ್ತಿ. ಈ ಥರ ತುಂಬಿ ಎಲ್ಲ ಮಾಡಲ್ಲ, ಲೇಟ್ ಆಗಿಬಿಡುತ್ತೆ ತುಂಬಿ ಅದು ಇದೊಂದು. ಕಟ್ ಮಾಡಿದ್ರೂ ಟೇಸ್ಟ್ ಇರುತ್ತೆ. ನಮ್ಮ ಸೈಡ್ ಯಾವುದೇ ಫಂಕ್ಷನ್ ಆಗಲಿ ಬದನೆಕಾಯಿ ಪಲ್ಯ ಇರಲೇಬೇಕು, ಅದು ಎಂಥದ್ದೇ ಫಂಕ್ಷನ್ ಆಗಲಿ. ಇಷ್ಟ ಆಯಿತಾ. ಸೇಮ್ ಉಳಿದಿರೋದನ್ನು ಇದ್ರ ಮೇಲೆ ಹಾಕೊಂಬಿಡಿ. ಆವಾಗಲೇ ಶೇಂಗಾ ಹುರಿದ್ನಲ್ಲ, ಅದೇ ಪ್ಯಾನ್ ಇಟ್ಟಿದ್ದೀನಿ. ಆಮೇಲೆ ಬಟ್ಲಷ್ಟು ಎಣ್ಣೆ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಜೀರಿಗೆ ಸಾಸಿವೆ. ನೀವು ಕರಿಬೇವು ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ. ನಾನು ಸ್ವಲ್ಪ ಕರಿಬೇವು ಹಾಕ್ಕೊಂಡೆ. ಹಸಿ ಕರಿಬೇವಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್, ಗಮ್ ಅಂತಿರುತ್ತಲ್ಲ, ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಹಸಿ ಇರಲಿಲ್ಲ ಕರಿಬೇವು, ಸ್ವಲ್ಪ ಒಣಗೋಗಿತ್ತು. ಆಮೇಲೆ ನೆಕ್ಸ್ಟು ಬದನೆಕಾಯಿ ಎಲ್ಲ ಇರುತ್ತಲ್ಲ, ಅದನ್ನು ಹಾಕ್ಕೊಳ್ಳಿ ಆಯಿತಾ. ಎಣ್ಣೆ ಸುಡ್ತಿರ್ತೆ, ಸ್ವಲ್ಪ ದೂರ ನಿಂತ್ಕೊಂಡೇ ಹಾಕ್ಕೊಳ್ಳಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಹಾಕ್ಕೊಂಡು. ಆಮೇಲೆ ಇದು ಬದನೆಕಾಯಿ ಇದೆಲ್ಲ ಮಿಕ್ಸ್ ಮಾಡಿದ್ವಲ್ಲ, ಇದಕ್ಕೆ ಸ್ವಲ್ಪ ನೀರು ಹಾಕಿ ಬಿಟ್ಬಿಡಿ ಆಯಿತಾ. ಸ್ವಲ್ಪ ನೆನೆಯುತ್ತೆ. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಟೊಮೆಟೊ ಕಟ್ ಮಾಡ್ಕೊಂಡಿದ್ವಲ್ಲ, ಆ ಟೊಮೆಟೊನ ಇದ್ರೊಳಗಡೆ ಹಾಕ್ಕೊಳ್ಳಿ ಇವಾಗ. ಇವಾಗ ದೊಡ್ಡ ದೊಡ್ಡದಾಗಿ ಕಾಣಿಸುತ್ತೆ ಟೊಮೆಟೊ, ಆಮೇಲೆ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ, ಕಾಣಿಸೋದೇ ಇಲ್ಲ, ಎಲ್ಲ ಕರ್ಗೋಗ್ಬಿಡುತ್ತೆ ಅದರಲ್ಲಿ. ಖಂಡಿತ ನೀವು ಟ್ರೈ ಮಾಡಿ ಒಂದು ಸಾರಿ. ಇದರ ನೆಕ್ಸ್ಟು ನೀರು ಹಾಕಿ ಇಟ್ಟಿದ್ವಲ್ಲ, ಇದು ಕುದಿಯೋಷ್ಟಿದ್ರೆ ಸಾಕು.